ಹಲೋ ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ಇದು ಸಿಲಿಕಾನ್ ಸಿಟಿಯ ಕಂಪ್ಲೀಟ್ ಚಿತ್ರಣ ನಮ್ಮ ಬೆಂಗಳೂರು. ಮೊದಲಿಗೆ ಹೆಡ್ಲೈನ್ಸ್. ಪುಟ್ಟೇನಹಳ್ಳಿಯಲ್ಲಿ ಮನೆಗಳ ಪಕ್ಕದಲ್ಲೇ ಶವ ಸಂಸ್ಕಾರ. ಜನವಸತಿ ಪ್ರದೇಶದಲ್ಲಿ ಅಂತ್ಯಕ್ರಿಯೆಗೆ ವಿರೋಧ. ನಮ್ಮ ಜಾಗ ನಮ್ಮಿಷ್ಟ ಅಂದವರ ಬೆನ್ನಿಗೆ ನಿಂತ ಬಿಬಿಎಂಪಿ. ಸಿಕ್ ವಾಹನ ಟೋಯಿಂಗ್ ಮಾಡೋಕೆ ಕಡಿವಾಣ ಫಿಕ್ಸ್. ಗೃಹ ಸಚಿವರು ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ 14 ಸೂತ್ರ ಸಿದ್ಧ. ಸಿಎಂ ಓಕೆ ಅನ್ನೋದಷ್ಟೇ ಬಾಕಿ. ಬೆಂಗಳೂರನ್ನೇ ಗುಂಡಿಮಯ ಮಾಡಿದ ಬೆಸ್ಕಾಂ. ಜಲಮಂಡಳಿ ವಿರುದ್ಧ ಸಮರ. ಕೇಸ್ ಜೊತೆ ಹಲವರಿಗೆ ಅಮಾನತು ಶಿಕ್ಷೆ. ನ್ಯೂಸ್ 18 ವರದಿ ಬಿಗ್ ಇಂಪ್ಯಾಕ್ಟ್. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರತಿಭಟನೆಗೆ ಬ್ರೇಕ್. ವಿವಿ ಸುತ್ತೋಲೆ ವಿರುದ್ಧ ಮತ್ತೆ ಸ್ಟೂಡೆಂಟ್ಸ್ ಗರಂ. ಅಕ್ರಮ ಭ್ರಷ್ಟಾಚಾರ ಮುಚ್ಚಿ ಹಾಕೋ ಪ್ಲಾನ್ ಅಂತ ಆಕ್ರೋಶ. ಅಪ್ಪು ಸಮಾಧಿ ದರ್ಶನ ಪಡೆದ ಶಕ್ತಿಧಾಮದ ಮಕ್ಕಳು. ಆಶ್ರಮದ ಮಕ್ಕಳಿಗೆ ಬೆಳಕಾಗಿದೆ ಶಿವಣ್ಣ ಕುಟುಂಬ. ಜೇಮ್ಸ್ ಡಬ್ಬಿಂಗ್ ಬಗ್ಗೆ ಮಾತಾಡ್ತಾ ಸೆಂಚುರಿ ಸ್ಟಾರ್ ಭಾವುಕ. ಸ್ಮಶಾನದಲ್ಲಿ ಹೆಣ ಹೂಳ್ತಾರೆ. ಖಾಸಗಿ ಎಸ್ಟೇಟ್ಗಳಲ್ಲಿ ಗದ್ದೆ, ಹೊಲ, ಜಮೀನುಗಳಲ್ಲಿ ಮೃತರ ಅಂತ್ಯಕ್ರಿಯೆ ಮಾಡ್ತಾರೆ. ಆದರೆ ಬೆಂಗಳೂರಲ್ಲಿ ಸಾವಿರಾರು ಜನ ವಾಸ ಮಾಡೋ ಜನವಸತಿ ಪ್ರದೇಶದಲ್ಲೇ ಶವ ಸಂಸ್ಕಾರ ಮಾಡಿದ್ದಾರೆ. ದುರಂತ ಅಂದ್ರೆ ಗಲಾಟೆ ಆಗಿದೆ. ಕೈ ಮಿಲಾಯಿಸಿದ್ದಾರೆ. ಅಧಿಕಾರಿಗಳು ಬಂದು ಸುಮ್ಮನೆ ಹೋಗಿದ್ದಾರೆ. ಜನವಸತಿ ಪ್ರದೇಶದಲ್ಲಿ ಅಂತ್ಯ ಸಂಸ್ಕಾರ ಬೇಡ ಅಂದ್ರೂ ಕೇಳದೆ ಶವಕ್ಕೆ ಪೂಜೆ. ಶವ ಸಂಸ್ಕಾರಕ್ಕೆ ಜಟಾಪಟಿ. ಮೃತ ವೃದ್ಧೆಯ ಕುಟುಂಬಸ್ಥರಿಂದ ಸ್ಥಳೀಯರ ಮೇಲೆ ಕಲ್ಲು ತೂರಾಟ. ಪೊಲೀಸರು ಬಂದ್ರು, ಬಿಬಿಎಂಪಿ ಅಧಿಕಾರಿಗಳು ಬಂದ್ರು, ಆದ್ರೂ ನೋ ಯೂಸ್. ಈ ದೃಶ್ಯ ಕಂಡುಬಂದಿದ್ದು ಬೆಂಗಳೂರಿನ ಬೊಮ್ಮನಹಳ್ಳಿಯ ಪಾಂಡುರಂಗ ಬಡಾವಣೆಯಲ್ಲಿ. ಜನವರಿ 31ರಂದು ಸುಮಾರು 80 ವರ್ಷದ ವೃದ್ಧೆ ತೀರಿ ಹೋದ್ರು. ವೃದ್ಧೆಯ ಮೃತದೇಹವನ್ನ ನೂರಾರು ಮನೆಗಳ ಮಧ್ಯೆ ಇರುವ ತನ್ನದೇ ಜಾಗದಲ್ಲಿ ಶವ ಸಂಸ್ಕಾರಕ್ಕೆ ಮನೆಯವರು ಮುಂದಾದ್ರು. ಶವವನ್ನ ತಗೊಂಡು ಬಂದು ಸೈಟ್ನಲ್ಲಿ ಇಟ್ಟು ಪೂಜೆ ಮಾಡ್ತಿದ್ದಾಗ ಅಕ್ಕಪಕ್ಕದವರು ಅಡ್ಡಿ ಮಾಡಿದ್ದಾರೆ. ಜನ ವಾಸ ಮಾಡೋ ಜಾಗ ಇದು, ಸ್ಮಶಾನ ಅಲ್ಲ. ಊರ ಹೊರಗೆ ಮಾಡಿ, ಇಲ್ಲ ಸ್ಮಶಾನದಲ್ಲಿ ಮಾಡಿ, ಅದನ್ನ ಬಿಟ್ಟು ಇಲ್ಯಾಕೆ ಮಾಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಷ್ಟಕ್ಕೆ ಸಿಟ್ಟಿಗೆದ್ದ ಸ್ಥಳೀಯರ ಮೇಲೆ ಕಲ್ಲು ತೂರಾಟ ಮಾಡಿ ಶವ ಸಂಸ್ಕಾರ ನಡೆಸಿದ್ದಾರೆ. ಖಾಲಿ ಜಾಗ ಇರೋ ಜಾಗದಲ್ಲಿ ಯಾರು ಬೇಕಾದ್ರೂ ತಗೊಂಡ್ಬಂದು ಏನ ಉಳ್ಬೋದಾ? ಅದಕ್ಕೆ ಅವ್ರು ಆನ್ಸರ್ ಮಾಡ್ಲಿ. ಬಿಬಿಎಂಪಿ ಕಮಿಷನರ್ ಆನ್ಸರ್ ಮಾಡ್ಲಿ. ನಮಗೆ ನಾವು ಒಂದು ಕೆಲಸ ಮಾಡ್ತೀವಿ, ನಾವು ಹೇಳ್ತೀವಿ. ಕೆಲವೆಲ್ಲ ಬೇರೆ ಏನ ಇದೆ, ಈ ತರ ಇಲ್ಲೊಂದು ಇದೆಯಪ್ಪ, ಇಲ್ಲಿ ರುದ್ರಭೂಮಿ ಇದೆ, ತಗೊಂಡ್ಬಂದು ಬೇರೆಯವ್ರನ್ನೂ ಊಳಕ್ ಕೊಡ್ಬೇಕು. ಇವ್ರು ಅವ್ರ ಮನೆಗೆ ಊತಿದ್ದಾರೆ ಅಂದ್ರೆ ಬೇರೆಯವರು ಊರಕ್ ಕೊಡ್ಬೇಕು. ಮೃತ ವೃದ್ಧೆ ಕುಟುಂಬದವರು ಮೊನ್ನೆ ಅಂತ್ಯಕ್ರಿಯೆ ಮಾಡಿ ಹೋಗಿದ್ರು. ಇವತ್ತು ಮತ್ತೆ ಬಂದು 3ನೇ ದಿನದ ಕಾರ್ಯವನ್ನು ಮಾಡಿದ್ರು. ಸಾವಿರಾರು ನಿವಾಸಿಗಳು ಅಪಾರ್ಟ್ಮೆಂಟ್ನವರು ಕೇಳಿದ್ರು, ಕ್ಯಾರೆ ಅಂದಿಲ್ಲ. ಕೊನೆಗೆ ಸ್ಥಳೀಯ ಪೊಲೀಸರು ಹಾಗೂ ಬಿಬಿಎಂಪಿ ಅಧಿಕಾರಿಗಳ ಗಮನಕ್ಕೆ ತಂದ್ರು. ಆದ್ರೆ ಅಧಿಕಾರಿಗಳು ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳಿ ನುಣುಚಿಕೊಂಡ್ರು. ಇದು ಸ್ಥಳೀಯರ ಸಿಟ್ಟಿಗೆ ಕಾರಣ ಆಯ್ತು. ಅದರ ಪಕ್ಕದಲ್ಲಿ ಅವರ ವೈಫ್ ಅಂತ ತೀರ್ಕೊಂಡ್ರಂತೆ. ಅದನ್ನ ತಗೊಂಬಂದು ನಿನ್ನೆ ಮಾಡ್ತೇನೆ ಅಂತ ಇದು ಮಾಡಿದ್ರು. ಅದಕ್ಕೆ ನಾವೆಲ್ಲ ಅಬ್ಜೆಕ್ಟ್ ಮಾಡಿದೆವು. ಅಕ್ಕಪಕ್ಕದವರೆಲ್ಲ ಸೇರ್ಕೊಂಡು ಮಾಡೋದಿಲ್ಲ, ಮಾಡಬಾರ್ದು ಅಂತೆಲ್ಲ ಸೇರಿದೆವು. ನಾವು ಪೊಲೀಸು ಕರೆದೆವು. ಪೊಲೀಸು ಬಂದರು, BBMP ಅವರು ಬಂದರು, ಎಲ್ಲ ಬಂದರು. ಬಂದುಬಿಟ್ಟು ಎಲ್ಲ ದೇ ಕುಡಂಟ್ ಹೆಲ್ಪ್. ಇವ್ರು ಹೇಳ್ತಾರೆ ನೇಬರ್ಸ್ ನಾವೆಲ್ಲ ಇಷ್ಟು ಜನ ಇದ್ದೇವಲ್ಲ, ಅಬ್ಜೆಕ್ಷನ್ ಇದ್ದೇವಲ್ಲ ಅಂತ ಹೇಳಿದರೆ BBMP ಅವರು ಇಲ್ಲ ರಿಟರ್ನ್ ಬೇಕು ಅಂತ ಹೇಳಿದ್ರೆ ಆಮೇಲೆ ರಿಟರ್ನ್ ಎಲ್ಲ ಹೋಗಿ ಕೊಟ್ಟಾಯ್ತು. ಸಾಯಂಕಾಲ ಹೋಗುವ ಲೇಟ್ ಆಗೋಯ್ತು. ಮೃತದೇಹವನ್ನ ಸ್ಥಳಾಂತರ ಮಾಡಿ ಅಂತ ಈಗ ಜನ ಕಾನೂನು ಹೋರಾಟಕ್ಕೂ ರೆಡಿ ಆಗ್ತಿದ್ದಾರೆ. ಸದ್ಯಕ್ಕೆ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಸವಿತಾ ರಾಮಚಂದ್ರ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಟೋಯಿಂಗ್ ಕಿರಿಕಿರಿ ಸಂಬಂಧ ಪೊಲೀಸ್ ಇಲಾಖೆಯಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ಗಳು ನಡೀತಾ ಇದೆ. ಇತ್ತ ಎಸ್ಒಪಿಯಲ್ಲಿ ಕೆಲ ಬದಲಾವಣೆಗಳೊಂದಿಗೆ ಕೆಲವೇ ದಿನಗಳಲ್ಲಿ ಮತ್ತೆ ಟೋಯಿಂಗ್ ವಾಹನ ಕಾರ್ಯಾರಂಭ ಸಾಧ್ಯತೆ ಇದೆ. ಹಾಗಾದ್ರೆ ಇವತ್ತಿನ ಮೀಟಿಂಗ್ ಅಲ್ಲಿ ಏನೆಲ್ಲ ಆಯಿತು? ಡೀಟೇಲ್ಸ್ ಇಲ್ಲಿದೆ. ಟೋಯಿಂಗ್ ರಗಳೆ ಸರಿಪಡಿಸಲು ಫೀಲ್ಡ್ಗಿಳಿದ ಗೃಹ ಸಚಿವರು. ಅಧಿಕಾರಿಗಳ ಜೊತೆ ಆರಗ ಜ್ಞಾನೇಂದ್ರ ಮ್ಯಾರಥಾನ್ ಮೀಟಿಂಗ್. ಟೋಯಿಂಗ್ ವಾಹನಗಳಿಂದ ವಾಹನ ಸವಾರರಿಗೆ ಆಗ್ತಾ ಇರುವಂತ ಕಿರಿಕಿರಿ ಬಗ್ಗೆ ನ್ಯೂಸ್ 18 ಕನ್ನಡ ವಿಸ್ತೃತ ವರದಿಯನ್ನ ಬಿತ್ತರಿಸಿತ್ತು. ಮುಖ್ಯಮಂತ್ರಿಗಳೇ ಪೊಲೀಸರನ್ನ ಕರೆಸಿ ಕ್ಲಾಸ್ ತಗೊಂಡಿದ್ರು. ಇವತ್ತು ಗೃಹ ಸಚಿವ ಆರಗ ಜ್ಞಾನೇಂದ್ರ, ಡಿಜಿ ಐಜಿಪಿ ಆಗಿರುವಂತ ಪ್ರವೀಣ್ ಸೂದ್, ಕಮಿಷನರ್ ಕಮಲ್ ಪಂತ್, ಟ್ರಾಫಿಕ್ ಕಮಿಷನರ್ ರವಿಕಾಂತೇಗೌಡ ಜೊತೆ ಮತ್ತೊಮ್ಮೆ ಸಭೆ ಮಾಡಿದ್ರು. ಸಭೆಯಲ್ಲಿ ಚರ್ಚೆ ಆದ ಪ್ರಮುಖಾಂಶಗಳು ಅಂದ್ರೆ ನೋ ಪಾರ್ಕಿಂಗ್ ನಾಮಫಲಕ ಅಳವಡಿಕೆ ಮಾಡಿ ಹಾಳಾಗಿರುವಂತಹ ನಾಮಫಲಕಗಳನ್ನ ಸರಿಪಡಿಸಿ ವಾಹನ ಸವಾರರಿಗೆ ಕಾಣುವಂತೆ ಬೋರ್ಡ್ ಅನ್ನು ಹಾಕಿ ಟೋಯಿಂಗ್ ಮಾಡುವಾಗ ಅನೌನ್ಸ್ ಮಾಡಬೇಕು.
ವಾಹನ ಸವಾರರಿಗೆ ಕಿರಿಕಿರಿ ಆಗದಂತೆ ಕ್ರಮ ಕೈಗೊಳ್ಳಿ. ಇದಿಷ್ಟು ಗೃಹ ಸಚಿವರು ಪೊಲೀಸ್ ಮಹಾನಿರ್ದೇಶಕರ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ಚರ್ಚೆ ಆದ ವಿಷಯ. ಸಭೆ ಬಳಿಕ ಗೃಹ ಸಚಿವರು ಮಾತಾಡಿದ್ದು ಹೀಗೆ. ಪಾರ್ಕಿಂಗ್ ಬೋರ್ಡ್ಗಳು ಸಾರ್ವಜನಿಕರಿಗೆ ಸರಿಯಾಗಿ ಕಾಣಬೇಕು ಮತ್ತು ಈಗ 50 ಮೀಟ್ರು ಆ ಕಡೆ 50 ಮೀಟ್ರ್ ಈ ಕಡೆ ಒಂದು ಬೋರ್ಡ್ ಇದ್ದರೆ 50 ಮೀಟ್ರ್ ಆ ಕಡೆ 50 ಮೀಟ್ರ್ ಈ ಕಡೆ ಇದೆ. ಅದನ್ನು ಎಷ್ಟು ಮೀಟ್ರಿಗೆ ಫಿಕ್ಸ್ ಮಾಡಿದ್ರೆ ಜನಕ್ಕೆ ವಿಜಿಬಲ್ ಆಗುತ್ತೆ. ಯಾಕಂದರೆ ಹೊಸಬರು ಬರ್ತಾರೆ, ಎಲ್ಲೋ ನಿಲ್ಲಿಸಿ ಹೋಗ್ತಾರೆ, ಆಮೇಲೆ ಪೆನಾಲ್ಟಿ ಕಟ್ಟುವಂಥ ಒಂದು ಹಣೆ ಬರಾಗುತ್ತೆ. ಅದಾಗಬಾರ್ದು. ಟೋಯಿಂಗ್ ವಾಹನ ಮಾಲೀಕರ ಜೊತೆ ಸಂಚಾರಿ ಆಯುಕ್ತರ ಸಭೆ. ಇವತ್ತು ಪ್ಯಾಲೇಸ್ ಗ್ರೌಂಡ್ನಲ್ಲಿ ಸಂಚಾರಿ ಪೊಲೀಸರು ಹಾಗೂ ಟೋಯಿಂಗ್ ವಾಹನ ಮಾಲೀಕರ ಜೊತೆ ಸಂಚಾರಿ ಪೊಲೀಸ್ ಆಯುಕ್ತ ರವಿಕಾಂತೇಗೌಡ ಸಭೆಯನ್ನ ಮಾಡಿದ್ರು. ಸಭೆಯಲ್ಲಿ ಟೋಯಿಂಗ್ ಕಾರ್ಯದಲ್ಲಿ ಕೆಲ ಬದಲಾವಣೆಯನ್ನ ಮಾಡಲಿಕ್ಕೆ ಇಲಾಖೆ ತೀರ್ಮಾನವನ್ನ ಮಾಡಿದ್ದನ್ನ ಹೇಳಿದ್ರು. ಟೋಯಿಂಗ್ ವಾಹನಗಳ ಮಾಲೀಕರು ಆಯಿತು ಅಂದಿದ್ದಾರೆ. ನಗರದಲ್ಲಿರುವಂತ ಎಲ್ಲಾ ಟೋಯಿಂಗ್ ವಾಹನ ಮಾಲೀಕರು ಇದ್ರು. ಆದ್ರೆ ಟೋಯಿಂಗ್ ವಾಹನ ಕಾರ್ಯಾಚರಣೆ ಬಗ್ಗೆ ಇವತ್ತಿನ ಮೀಟಿಂಗ್ ನಲ್ಲಿಯೂ ತೀರ್ಮಾನ ಆಗಿಲ್ಲ. ಯಾವುದು ಬೇಡಿಕೆ ಆ ಥರದ್ದೇನು ಇಟ್ಟಿಲ್ಲ. ಅವರು ಕೆಲವು ಚರ್ಚೆಯಲ್ಲಿ ಏನು ಅಂಶಗಳು ಬಂದಿದ್ದಾವೋ ಅದನ್ನು ಗುರುತು ಮಾಡಲಾಗಿದೆ. ಅದನ್ನು ಪುನಃ ನಮ್ಮ ಅಧಿಕಾರಿಗಳನ್ನ ಚರ್ಚೆ ಮಾಡಿ ನಿರ್ಧಾರಕ್ಕೆ ಬರ್ತೀವಿ. ಸತತ 3ನೇ ದಿನವೂ ಟೋಯಿಂಗ್ ವಾಹನಗಳು ನಿಂತಲ್ಲೇ ನಿಂತಿವೆ. ಶೀಘ್ರದಲ್ಲೇ ಹೊಸ ಮಾರ್ಗಸೂಚಿ ಬರಲಿದೆ. ಒಟ್ನಲ್ಲಿ ವೈರಲ್ ಆದಂತ 2 ವಿಡಿಯೋಗಳಿಂದ ಪೊಲೀಸ್ ಇಲಾಖೆಯಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಕೋತಿ ಮೊಸರು ತಿಂದು ಮೇಕೆ ಬಾಯಿಗೆ ಒರೆಸ್ತಂತೆ. ಅದೇ ತರ ಜಲಮಂಡಳಿ ಮತ್ತು ಬೆಸ್ಕಾಂನವರು ಬೆಂಗಳೂರಿನ ರಸ್ತೆಗಳನ್ನೆಲ್ಲ ಅಗದು ಬಿಬಿಎಂಪಿ ಮೇಲೆ ಗೂಬೆ ಕೂರಿಸಿದ್ದಾರೆ. ಆದ್ರೆ ಮೇಕೆ ತರ ಬಿಬಿಎಂಪಿ ಅಧಿಕಾರಿಗಳು ತೆಪ್ಪು ಕುತ್ಕೊಂಡಿಲ್ಲ. ಬೆಸ್ಕಾಂ ಮತ್ತು ಜಲಮಂಡಳಿ ಮೇಲೆ ಕಾನೂನು ಸಮರ ಸಾರಿದ್ದಾರೆ. ಇದು ನ್ಯೂಸ್ 18 ಕನ್ನಡ ವರದಿಯ ಇಂಪ್ಯಾಕ್ಟ್. ಅಗಿತಾ ಇರ್ತಾರೆ, ಗುಂಡಿಗಳು ಅಗಿತಾ ಇರ್ತಾರೆ, ಮುಚ್ಚಲ್ಲ ಸರಿಯಾಗಿ. ಎಷ್ಟು ಜನ ಸಾಯಿಸ್ತಾರೆ ಏನ್ರಿ ಇದು ಮಾಡ್ತಾರೆ ರೋಡ್ಗಳಿವು? ಇನ್ನೆಂತ ನನ್ನ ಮಕ್ಳು ಇವರು. ದಿನಕ್ಕೆ ಏನಿಲ್ಲ ಅಂದ್ರೆ 4-5 ಆಕ್ಸಿಡೆಂಟ್ ಆಗುತ್ತೆ ಸರ್ ಇಲ್ಲಿ ಮೇನ್ ರೋಡ್ ಅಲ್ಲಿ ಅಂತೂ. ಯಾರು ನೋಡಲ್ಲ, ಏನಿಲ್ಲ ಸರ್. ಬೀಳ್ತಾರೆ, ಎದಳ್ತಾರೆ, ಹೋಯ್ತಾರೆ. ಜನ ಸುಮ್ಮನೆ ಛೀ ಥೂ ಅಂತ ಉಗಿಯಲ್ಲ ಕಣ್ರಿ. ಜನನು ರೋಸಿ ಹೋಗಿದ್ದಾರೆ. ಗುಂಡಿ ಬಿದ್ದ ರಸ್ತೆಗೆ ಸಾಯೋರನ್ನ ನೋಡಿ, ಗುಂಡಿಗೆ ಬಿದ್ದು ಕೈಕಾಲು ಮುರ್ಕೊಂಡವರನ್ನ ನೋಡಿ ಬಿಬಿಎಂಪಿ ಅವರಿಗೆ ಛೀ ಥೂ ಅಂತ ಉಗಿತಿದ್ದಾರೆ. ಪಾಪ ಬಿಬಿಎಂಪಿ ಅವರು ಉಗಿಸ್ಕೊಂಡು ಬೇಸತ್ತು ಹೋಗಿದ್ರು. ಆಮೇಲೆ ಬಿಬಿಎಂಪಿ ಅವರು ಗುಂಡಿ ಮುಚ್ಚಿದ್ರೆ ಬೆಸ್ಕಾಂನವರು ಮತ್ತು ಜಲಮಂಡಳಿಯವರು ರಸ್ತೆಗಳನ್ನ ಮತ್ತೆ ಅಗೆದು ಹಾಕ್ತಿದ್ರು. ನ್ಯೂಸ್ 18 ಕನ್ನಡ ಕೂಡ ಗುಂಡಿ ಮುಚ್ಚಿರಪ್ಪ ಅಂತ ಅಭಿಯಾನ ಮಾಡಿತ್ತು. ಈಗ ಬಿಬಿಎಂಪಿ ಕಾನೂನು ಸಮರ ಸಾರಿದೆ. ರಸ್ತೆ ಕೆಳಗೆ ಇರ್ತಕ್ಕಂಥದ್ದು ಬೆಸ್ಕಾಂ ಕೇಬಲ್ಸ್ ಇರ್ತವೆ, BWSSB ಪೈಪ್ಸ್ ಇರ್ತವೆ. ಅದಕ್ಕೆ ಏನಾದರೂ ಪ್ರಾಬ್ಲಮ್ ಆದರೆ ಅಥವಾ ಅಪ್ಗ್ರೇಡ್ ಮಾಡ್ಲಿಕ್ಕೆ ಅವರು ಹೋದರೆ ಅವರು ರಸ್ತೆಯನ್ನು ಕಡಿತಾರೆ. ಆ ವ್ಯವಸ್ಥೆಯಲ್ಲಿ ಅವರು ಅಪ್ಲೈ ಮಾಡಬೇಕು, ಅದಕ್ಕೆ ಪರ್ಮಿಷನ್ ತಗೋಬೇಕು. ಆದರೆ ಹಲವಾರು ಪ್ರಕರಣಗಳಲ್ಲಿ ಅವರು ಯಾವುದೇ ಒಂದು ಪರ್ಮಿಷನ್ ಇರಲಾರ್ದೆ ಅದನ್ನು ಕಡಿತಾರೆ. ಅಂಥದ್ದು ಯಾರಾದರೂ ಯಾವುದೇ ಒಂದು ಪೂರ್ವಾನುಮತಿ ಇಲ್ಲದೆ ಏನಾದರೂ ಮಾಡೋದಾದ್ರೆ, ಯಾರು ಇಲ್ಲಿಗಲ್ ಆಗಿ ಕಡಿದಿದ್ದಾರೆ ಅವರ ಮೇಲೆ ಖಂಡಿತ ನಾವು ಕ್ರಮವನ್ನು ಕೈಗೊಳ್ಳುತ್ತೇವೆ. ಬೆಸ್ಕಾಂ ಜಲಮಂಡಳಿ ವಿರುದ್ಧ ಬಿಬಿಎಂಪಿ ದೂರು. ಪೊಲೀಸ್ ಕಮಿಷನರ್ಗೆ ಲಿಖಿತ ದೂರು ದಾಖಲು. 110 ವಿಲೇಜ್ಗಳಿಗೆ ನೀರನ್ನು ಪೂರೈಕೆ ಮಾಡುವ ಸಲುವಾಗಿ ಜಲಮಂಡಳಿ RR ನಗರ, ಮಾಗಡಿ ರೋಡ್, ಬ್ಯಾಡರಹಳ್ಳಿ ಸುತ್ತಮುತ್ತ ಬೇಕಾಬಿಟ್ಟಿಯಾಗಿ ರಸ್ತೆಯನ್ನ ಅಗೆದು ಬೃಹದಾಕಾರದ ಗುಂಡಿಗಳನ್ನು ಮಾಡಿದೆ. ನಿನ್ನೆ ಸಭೆಯಲ್ಲಿ ಬಿಬಿಎಂಪಿ ಇಂಜಿನಿಯರ್ಗಳು ಸಮಸ್ಯೆಯನ್ನು ಬಿಚ್ಚಿಟ್ರು. ಗುಂಡಿ ಸಮಸ್ಯೆಗೆ ಕಾರಣರಾದ ಜಲಮಂಡಳಿ ಹಾಗೂ ಬೆಸ್ಕಾಂ ವಿರುದ್ಧ ಈಗ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಲಿಖಿತ ದೂರು ನೀಡಿದೆ. ಅಷ್ಟೇ ಅಲ್ಲ, ಬಿಬಿಎಂಪಿ ಸ್ಥಳೀಯ ಇಂಜಿನಿಯರ್ಗಳನ್ನು ಸಸ್ಪೆಂಡ್ ಮಾಡಿದೆ. ಈ ಗುಂಡಿಗಳ ಅವ್ಯವಸ್ಥೆಗೆ ಕಾರಣರಾದ ಜಲಮಂಡಳಿ ಅಧಿಕಾರಿಗಳ ವಿರುದ್ಧ FIR ದಾಖಲಿಸುವಂತೆಯೂ ಆದೇಶ ಹೊರಡಿಸಲಾಗಿದೆ. 2021 ಸೆಪ್ಟೆಂಬರ್ ತಿಂಗಳಿನಿಂದ ಈ ಕ್ಷಣದವರೆಗೂ ಕೂಡ ನಿಮ್ಮ ನ್ಯೂಸ್ 18 ಕನ್ನಡ ಬೆಂಗಳೂರಿನಲ್ಲಿ ಜನರ ಜೀವಕ್ಕಾಗಿ ಬಾಯಿ ತೆರೆದು ಕೂತಿರುವ ಡೆಡ್ಲಿ ರಸ್ತೆ ಗುಂಡಿಗಳ ಬಗ್ಗೆ ನಿರಂತರ ವರದಿ ಬಿತ್ತರಿಸುತ್ತಾ ಬಂದಿದೆ. ಬಹಳಷ್ಟು ಬಾರಿ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸ ಮಾಡಿದೆ. ಇದೀಗ ನ್ಯೂಸ್ 18 ವರದಿ ಇಂಪ್ಯಾಕ್ಟ್ ಆಗಿದ್ದು ಬೆಸ್ಕಾಂ ಹಾಗೂ ಜಲಮಂಡಳಿ ಮೇಲೆಯೇ ಕ್ರಮ ಕೈಗೊಳ್ಳಲು ಬಿಬಿಎಂಪಿ ಮುಂದಾಗಿದೆ. ಗುಂಡಿ ಮುಚ್ಚಿಸದಿದ್ರೆ ಬೆಂಗಳೂರಿನಾದ್ಯಂತ ಪ್ರತಿಭಟನೆ. ಸರ್ಕಾರಕ್ಕೆ ಬಿಬಿಎಂಪಿಗೆ ರಾಮಲಿಂಗಾರೆಡ್ಡಿ ಎಚ್ಚರಿಕೆ. ಇವತ್ತು ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ ರಾಮಲಿಂಗಾರೆಡ್ಡಿ, ಬೆಂಗಳೂರಿನ ಎಲ್ಲ ವಾರ್ಡ್ಗಳಲ್ಲೂ ರಸ್ತೆ ಗುಂಡಿಗಳಿವೆ. ಸರ್ಕಾರ ಹಣ ಕೊಟ್ಟಿಲ್ಲ, ಪಾಲಿಕೆನೂ ಗುಂಡಿ ಮುಚ್ಚಿಸ್ತಿಲ್ಲ. ಗುಂಡಿ ಮುಚ್ಚಲು ಹಣ ರಿಲೀಸ್ ಮಾಡದಿದ್ರೆ ಶನಿವಾರದಿಂದ ಧರಣಿ ಮಾಡೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಹೇಳ್ತಾರೆ ರಸ್ತೆಗಳೆಲ್ಲ ಗುಂಡಿಗಳು ಮುಚ್ಚಿಬಿಡ್ತೀವಿ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು. ಮುಚ್ಚಿದ್ರಾ? ಈಗ ಪ್ರತಿಭಟನೆ ಮಾಡೋದು ನಮ್ಮ ಹಕ್ಕು, ನಾವು ಅದನ್ನು ಮಾಡ್ತೀವಿ. ಆಮೇಲೆ ಆಗಲೂ ಕೆಲಸ ಆಗಲಿಲ್ಲ ಅಂದರೆ ಈ ಡಿಲಿಮಿಟೇಷನ್ಸ್ ಎಲ್ಲ ಮುಖ್ಯಮಂತ್ರಿಗಳು ಭೇಟಿ ಮಾಡ್ತೀವಿ. ಇದ್ರ ಮೇಲೆ ಕೋರ್ಟು ಕಚೇರಿ ಎಲ್ಲ ಇರುತ್ತೆ.
ಅಂದಹಾಗೆ ಬಿಬಿಎಂಪಿ ಅವರು ಕೆಲವು ಕಡೆ ಗುಂಡಿ ಮುಚ್ಚಿಸೋ ಕೆಲಸ ಶುರು ಮಾಡಿದ್ದಾರೆ. ಆದ್ರೆ ಕಳಪೆ ಗುಣಮಟ್ಟದ ಟಾರ್ ಹಾಕ್ತಿದ್ದು ಹಾಕಿರೋ ಹೊಸ ರಸ್ತೆಗಳು ಕಿತ್ಕೊಂಡು ಬರ್ತಿದೆ. ಬಿಬಿಎಂಪಿ ಅವರು ತಲೆ ಕೆಡಿಸ್ಕೊಳ್ಳದಿದ್ರು ಇನ್ಮುಂದೆ ಕಳಪೆ ಕಾಮಗಾರಿ ಬಗ್ಗೆಯೂ ನ್ಯೂಸ್ 18 ಕನ್ನಡ ವರದಿ ಮಾಡೇ ಮಾಡುತ್ತೆ. ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬೆಂಗಳೂರಿಗರಿಗೆ ಶೀಘ್ರದಲ್ಲೇ ಕಾದಿದೆ ಶಾಕ್. ಕರೆಂಟ್ ಬಿಲ್ ಜೊತೆಗೆ ಗಾರ್ಬೇಜ್ ಬಿಲ್ ಬರುತ್ತೆ. ಗ್ರೀನ್ ಸಿಗ್ನಲ್ ಸಿಕ್ಕಿದ್ರೆ ಗಾರ್ಬೇಜ್ ಸೆಸ್ ಜೊತೆಗೆ ಗಾರ್ಬೇಜ್ ಯೂಸರ್ ಶುಲ್ಕ ಅಂತ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಇನ್ನು ಕೂಡ ಕನ್ಫರ್ಮ್ ಆಗಿಲ್ಲ, ಇಂಥದ್ದೊಂದು ಪ್ರಸ್ತಾವನೆ ರೆಡಿ ಇದೆ. ಪ್ರತಿ ತಿಂಗಳು ಕರೆಂಟ್ ಬಿಲ್ ಜೊತೆಗೆ ಗಾರ್ಬೇಜ್ ಬಿಲ್ ಅನ್ನ ನೀವು ಪೇ ಮಾಡಬೇಕಾದಂತ ಪರಿಸ್ಥಿತಿ ಬರ್ಬೋದು. ವರ್ಷಕ್ಕೊಮ್ಮೆ ಗಾರ್ಬೇಜ್ ಸೆಸ್ ಪೇ ಮಾಡಬೇಕು, ತಿಂಗಳಿಗೊಮ್ಮೆ ಗಾರ್ಬೇಜ್ ಬಿಲ್ ಅಂತ ಪೇ ಮಾಡಬೇಕಾಗಬಹುದು. ಕರೆಂಟ್ ಬಿಲ್ ಆಧಾರದ ಮೇಲೆ ನಿಮ್ ಗಾರ್ಬೇಜ್ ಬಿಲ್ ಎಷ್ಟು ಅಂತ ನಿಗದಿ ಮಾಡ್ತಾರೆ. ನಗರಾಭಿವೃದ್ಧಿ ಇಲಾಖೆಗೆ ಬಿಬಿಎಂಪಿಯಿಂದ ಒಂದು ಪ್ರಸ್ತಾವನೆ ಸಲ್ಲಿಕೆ ಆಗಿದೆ. ಇದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕರೆ ಬೆಂಗಳೂರಲ್ಲಿ ಡಬಲ್ ಟ್ಯಾಕ್ಸ್ ಪ್ರತಿ ತಿಂಗಳು 40 ಕೋಟಿ ಸಂಗ್ರಹ ಆಗುವಂತ ನಿರೀಕ್ಷೆ ಇದೆ. ವಿದ್ಯುತ್ ದರ ಏರಿಕೆ ಜೊತೆಗೆ ಕಸ ಸಂಗ್ರಹಣೆಗೆ ತೆರಿಗೆ ವಿಚಾರವಾಗಿ ಸರ್ಕಾರದ ಮೇಲೆ ರಾಮಲಿಂಗಾರೆಡ್ಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವರು ಬಂದಿರೋದೇ ಜನರ ಮೇಲೆ ತೆರಿಗೆ ಹಾಕೋಕೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 2010ರಲ್ಲಿ ಬಿಬಿಎಂಪಿಯಲ್ಲಿ 8,000 ಕೋಟಿ ರೂಪಾಯಿ ಸಾಲ ಮಾಡಿದ್ರು. ನಾವು ಅಧಿಕಾರಕ್ಕೆ ಬಂದ ಮೇಲೆ 2018ರಲ್ಲಿ ಸಾಲ ತೀರಿಸಿದ್ದೀವಿ. ಸರ್ಕಾರದ ತೆರಿಗೆ ನೀತಿಗೆ ರಾಮಲಿಂಗಾರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಅವರು ಬಂದಿರೋದೇ ಜನಕ್ಕೆ ತಲೆ ಮೇಲೆ ಹೊರೆ ಹೊರಿಸೋದಕ್ಕೆ. ಇವ್ರು ಬಂದ್ಮೇಲೆ ಪ್ಲಾನ್ದು 4 ಪಟ್ಟು ಜಾಸ್ತಿ ಮಾಡಿದ್ರು ಇಲ್ವೋ? 4 ಪಟ್ಟು ಜಾಸ್ತಿ ಮಾಡಿದ್ರು. 30-40ಗೆ 2.5 ಲಕ್ಷ ಬೇಕಾಗುತ್ತೆ. ನಾನು ಅವತ್ತು ಟೇಬಲ್ಲೇ ಕೊಟ್ಟೆ ನಿಮಗೆ. 58ಗೆ 8 ಲಕ್ಷ ಚಿಲ್ಲರೆ, 12 ಲಕ್ಷ ಚಿಲ್ಲರೆ, 4 ಪಟ್ಟು ಜಾಸ್ತಿ ಮಾಡಿದ್ರು. ಆಮೇಲೆ ನೀರಿನ ಬೆಲೆ ಜಾಸ್ತಿ ಮಾಡಿದ್ರು, ಹೌಸ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು. ಆಮೇಲೆ ಈಗ ಮೊನ್ನೆ ಪ್ರಪೋಸಲ್ ಬಂತು, ಯಾವುದು ಎಲೆಕ್ಟ್ರಿಕ್ದು ಚುನಾವಣೆ ಇದೆ ಅಂತ ಹೇಳಿಬಿಟ್ಟು ಮುಖ್ಯಮಂತ್ರಿಗಳು ಈಗ ತಕ್ಷಣಕ್ಕೆ ಅದನ್ನು ಬೇಡ ಅಂತ ಹೇಳಿದರು. ಮಾಡ್ತಾರೆ ಅವರು, ಚುನಾವಣೆ ಆದಮೇಲೆ ಮತ್ತೆ ಎಲೆಕ್ಟ್ರಿಕ್ ಬಿಲ್ಲು ಚೇಂಜ್ ಮಾಡ್ತಾರೆ. ಮತ್ತು ಈಗ ನೀವು ಹೇಳಿದ್ರಲ್ಲ ಕಸದ್ದು, ಅದನ್ನು ಮಾಡ್ತಾರೆ. ಇವರು ಇವತ್ತೇ ಅಲ್ಲ, 2008ರಿಂದ 2013ವರೆಗೂ ಮಹಾನಗರ ಪಾಲಿಕೆಯಲ್ಲಿ 2010ರಿಂದ 2015ರವರೆಗೂ ಇದ್ರಲ್ಲ, ಇವರು ಟ್ಯಾಕ್ಸ್ ಜಾಸ್ತಿ ಮಾಡಿದ್ ಬಿಟ್ರೆ ಇನ್ಯಾವ ಕೆಲಸನೂ ಮಾಡಲ್ಲ ಅವರು. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. 33 ಸಲ ಕಳ್ತನ ಮಾಡಿ ಜೈಲಿಗೆ ಹೋದ್ರು ಕಳ್ಳತನ ಬಿಟ್ಟಿರಲಿಲ್ಲ. ಇನ್ನೊಬ್ಬ ತಮಿಳುನಾಡಿನಿಂದ ಹುಡುಗರನ್ನ ಕರೆಸಿ ಕಳ್ಳತನ ಮಾಡಿಸ್ತಾ ಇದ್ದ. ಮತ್ತೊಂದು ಟೀಮ್ ಒಡಿಶಾದಿಂದ ಗಾಂಜಾ ತರಿಸಿ ಬೆಂಗಳೂರಲ್ಲಿ ಸೇಲ್ ಮಾಡ್ತಾ ಇತ್ತು. ಎಲ್ರಿಗೂ ಇವತ್ತು ಬೆಂಗಳೂರು ಪೊಲೀಸರು ಕೋಳ ತೋರಿಸಿದ್ದಾರೆ. ತಮಿಳುನಾಡಿನಿಂದ ಕರೆಸಿ ಕಳ್ಳತನ ಮಾಡಿಸ್ತಿದ್ದ ಗ್ಯಾಂಗ್. ಶೂಟೌಟ್ ಆಗಿದ್ದ ರೆಡ್ಡಿ ಸಹಚರರ ಬಂಧಿಸಿದ ಖಾಕಿ. 30 ವರ್ಷ, 33 ಕೇಸ್, 30 ಸಲ ಬಂಧಿಸಿದ್ರು. ಇದು ಇರ್ಫಾನ್ ಶರೀಫ್ ಎಂಬಾತನ ಕ್ರಿಮಿನಲ್ ರೆಕಾರ್ಡ್. ಕಳ್ಳತನದಲ್ಲಿ ಹೆಸರುವಾಸಿಯಾಗಿದ್ದ ಈತ ಜೀವನ ಪೂರ್ತಿ ಕಳ್ಳತನ, ದರೋಡೆ ಮಾಡೋದಾಗಿ ಶಪಥ ಮಾಡಿದ್ದ. ಈಗ 34ನೇ ಬಾರಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಈತನ ಜೊತೆ ಬಿಲಾಲ್ ಎಂಬಾತನು ಸಿಕ್ಕಿಬಿದ್ದಿದ್ದಾನೆ. ಮಂಡ್ಯ, ಹಾಸನ, ಮೈಸೂರು ಸೇರಿ ರಾಜ್ಯಾದ್ಯಂತ 33 ಪ್ರಕರಣ ದಾಖಲಾದರೆ ಅದರಲ್ಲಿ 15 ಪ್ರಕರಣಗಳು ಬೆಂಗಳೂರಲ್ಲೇ ದಾಖಲಾಗಿದೆ. ದುರಂತ ಅಂದ್ರೆ 33 ಸಲ ಜೈಲಿಗೆ ಹೋಗಿ ಬಂದಿದ್ರು ಇರ್ಫಾನ್ ಬೇರೆಯವರಿಗೂ ಕಳ್ಳತನ ಮಾಡೋದನ್ನ ಹೇಳಿಕೊಟ್ಟು ಲೂಟಿ ಮಾಡಿಸ್ತಿದ್ದ. ಈಗ ಮಾಲ್ ಸಮೇತ ಟೀಮ್ ಜೊತೆ ಮತ್ತೆ ಸಿಕ್ಕಿಬಿದ್ದಿದ್ದಾನೆ. ಇನ್ನು ಗಿರಿನಗರ ಪೊಲೀಸರು ಕಾಲಿಗೆ ಗುಂಡು ಹಾರಿಸಿ ನಟೋರಿಯಸ್ ನರಸಿಂಹಾರೆಡ್ಡಿಯನ್ನ ಬಂಧಿಸಿದ್ರು. ಈಗ ರೆಡ್ಡಿ ಬಲಗೈ ಬಂಟರಾದ ಕಾರ್ತಿಕ್, ವೆಂಕಟೇಶ್, ಶಿವನನ್ನ ಬಂಧಿಸಿ 60 ಲಕ್ಷ ಮೌಲ್ಯದ ಚಿನ್ನಾಭರಣ ಮತ್ತು ಬೆಳ್ಳಿ ಪದಾರ್ಥವನ್ನ ವಶಕ್ಕೆ ಪಡೆದಿದ್ದಾರೆ. ತಮಿಳುನಾಡಿನಿಂದ ಹುಡುಗರನ್ನ ಕರೆಸಿ ಕಳ್ಳತನ ಮಾಡಿಸ್ತಿದ್ದ ಅನ್ನೋದು ಬೆಳಕಿಗೆ ಬಂದಿದೆ. ಈ ರೆಡ್ಡಿಯ ವಿರುದ್ಧ 2 ಕೊಲೆ ಯತ್ನ ಸೇರಿ ಒಟ್ಟು 38 ಕೇಸ್ಗಳು ದಾಖಲಾಗಿದೆ. ಇವನು ಸಾಕಷ್ಟು ಈ ಹಿಂದೆ ರೌಡಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದ. ಇವನ್ನ ಹಿಡಿದ ಮೇಲೆ ಇವನ್ನ ವಿಚಾರಣೆಗೆ ಒಳಪಡಿಸಿದಾಗ ಅವನು ಕಳೆದ 1-2 ವರ್ಷದಲ್ಲಿ ಬ್ಯಾಂಗ್ಳೂರು ನಗರಾದ್ಯಂತ ಅನೇಕ ಕಡೆ ಮನೆ ಕಳ್ಳತನ ಮಾಡಿರುವಂಥದ್ದು ಬಗ್ಗೆ ಅವನು ಮಾಹಿತಿಯನ್ನು ಕೊಟ್ಟ. ಸೊ ಇದನ್ನು ಈ ತನಿಖೆಯನ್ನು ಮುಂದುವರೆಸಿ ಇವನು ಎಲ್ಲೆಲ್ಲಿ ಕಳ್ಳತನ ಮಾಡಿದ್ದಾನೆ ಮತ್ತು ಕಳ್ಳತನ ಮಾಲನ್ನು ಎಲ್ಲೆಲ್ಲಿ ಅವನು ಡಿಸ್ಪೋಸ್ ಮಾಡಿದ್ದಾನೆ ಅದ್ರ ಬಗ್ಗೆನೂ ಕೂಡ ತನಿಖೆಯನ್ನು ಮಾಡಿ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ತೀವಿ. ಖಾಕಿ ಪಡೆಯ ಕಣ್ತಪ್ಪಿಸಿ ನಗರಕ್ಕೆ ಗಾಂಜಾ ಸರಬರಾಜು ಮಾಡಲು ಯತ್ನಿಸಿದ್ದ ಗ್ಯಾಂಗ್ ಒಂದನ್ನ ಮಾರತಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಅಜಯ್, ರಾಜು ಮತ್ತು ರವಿ ಬಂಧಿತ ಆರೋಪಿಗಳು.
ಒಡಿಶಾದಿಂದ ವಿಶಾಖಪಟ್ಟಣ ಮೂಲವಾಗಿ ಬೆಂಗಳೂರಿಗೆ ಗಾಂಜಾ ತರ್ತಿದ್ರಂತೆ. ಖಚಿತ ಮಾಹಿತಿ ಸಂಗ್ರಹಿಸಿದ ಮಾರ್ತಹಳ್ಳಿ ಪೊಲೀಸರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಬಳಿ ಮೂವರನ್ನ ಬಂಧಿಸಿ ಅವರಿಂದ 40 ಕೆಜಿ ಗಾಂಜಾ ಜಪ್ತಿ ಮಾಡಿದ್ದಾರೆ. ಸ್ಕಾರ್ಪಿಯೋ ಗಾಡಿ ಮತ್ತು ಒಂದು 3 ಜನ ಆರೋಪಿಗಳು, ಅಜಯ್ ಕುಮಾರ್, ರಾಜು ಮತ್ತು ರವಿ ಅಂತೇಳಿ 3 ಜನ ಆರೋಪಿಗಳು ಸಿಗ್ತಾರೆ. ಇವರು ಆ ಸ್ಕಾರ್ಪಿಯೋ ಗಾಡಿಯಲ್ಲಿ ಇದನ್ನು ಎನ್ ರೂಟ್ ಎಲ್ಲ ಕಡೆ ಕೆಲವೊಂದು ಪಾಯಿಂಟ್ಸ್ಗಳಿರುತ್ತಂತೆ. ಆ ಪಾಯಿಂಟ್ಸ್ಗಳಲ್ಲಿ ಈ ಗಾಂಜಾನ ಡ್ರಾಪ್ ಮಾಡಿ ಬರ್ತಕ್ಕಂಥದ್ದು ಇವ್ರದ್ದು ಎಮ್ಮು ಆಗಿರ್ತದೆ. ಮತ್ತು ಒಬ್ರಿಗೊಬ್ರು ಕಮ್ಯುನಿಕೇಷನ್ ಇಲ್ಲದೆ ಇರತಕ್ಕಂಥದ್ದು, ಇದನ್ನು ಅವರು ಸ್ವಲ್ಪ ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಏನೇ ಆಗಲಿ, ಬೆಂಗಳೂರಲ್ಲಿ ಕಳ್ಳರು, ಖದೀಮರು, ಡ್ರಗ್ಸ್ ದಂಧೆಕೋರರು ಚಾಪೆ ಕೆಳಗೆ ನುಗ್ಗಿದ್ರೆ ನಮ್ಮ ಪೊಲೀಸರು ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ಹೆಡೆಮುರಿ ಕಟ್ಟಿದ್ದಾರೆ ಅನ್ನೋದು ಸಮಾಧಾನಕರ ವಿಚಾರ. ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರು ವಿವಿ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳ ಗುಂಪಿನ ಮಧ್ಯೆ ಮಾರಾಮಾರಿಯಾಗಿತ್ತು. ಈಗ ಎಚ್ಚೆತ್ತುಕೊಂಡಿರುವಂತಹ ವಿವಿ ಕುಲಪತಿಗಳು ಯಾವುದೇ ವಿದ್ಯಾರ್ಥಿ ಸಂಘಟನೆಗೆ ವಿವಿ ಮುಂದೆ ಪ್ರತಿಭಟನೆ ಮಾಡೋಕೆ ಅವಕಾಶ ಇಲ್ಲ ಅಂತ ಆದೇಶವನ್ನು ಹೊರಡಿಸಿದ್ದಾರೆ. ಈಗ ವಿದ್ಯಾರ್ಥಿ ಸಂಘಟನೆಗಳು ಮತ್ತೆ ಸಿಟ್ಟಿಗೆದ್ದಿವೆ. ವಿವಿ ಹಗರಣ, ಭ್ರಷ್ಟಾಚಾರ ಸಮಸ್ಯೆಗಳ ವಿರುದ್ಧ ಪ್ರತಿಭಟನೆ ಮಾಡೋದ್ರಲ್ಲಿ ತಪ್ಪೇನಿದೆ? ಸುತ್ತೋಲೆ ವಾಪಸ್ ಪಡಿಬೇಕು ಅಂತ ಬೆಂಗಳೂರು ವಿವಿ ಸುತ್ತೋಲೆ ವಿರುದ್ಧ ಎಬಿವಿಪಿ, ಎನ್ಎಸ್ಯುಐ, ಎಸ್ಎಫ್ಐ, ಸಿಎಫ್ಐ ಸೇರಿದಂತೆ ಹಲವು ವಿದ್ಯಾರ್ಥಿ ಸಂಘಟನೆಗಳು ಆಗ್ರಹ ಮಾಡಿವೆ. ಅಪ್ಪು ಇಲ್ಲದ ನೋವು ಮೈಸೂರಿನ ಶಕ್ತಿಧಾಮದ ಮಕ್ಕಳಿಗೆ ಸ್ವಲ್ಪ ಜಾಸ್ತಿನೇ ಇದೆ. ಈ ನೋವಲ್ಲೂ ಅಪ್ಪುನ ಅಕ್ಕರೆಯ ಶಕ್ತಿಧಾಮದ ಮಕ್ಕಳು ಪುನೀತ್ ಸಮಾಧಿಗೆ ನಮಿಸಿ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ವಿಶೇಷ ಅಂದ್ರೆ ಶಕ್ತಿಧಾಮದ ಅಪ್ಪುವಿನ ಅಕ್ಕರೆಯ ಮಕ್ಕಳನ್ನ ಶಿವಣ್ಣ ಆತ್ಮೀಯವಾಗಿ ಸ್ವಾಗತಿಸಿದರು. ಅಪ್ಪು ಅಕಾಲಿಕ ಸಾವಿನ ನಂತರವೇ ಇಡೀ ವಿಶ್ವಕ್ಕೆ ಗೊತ್ತಾಗಿದ್ದು ಶಕ್ತಿಧಾಮದ ಶಕ್ತಿ. ಅಪ್ಪು ಅಲ್ಲಿನ ಹೆಣ್ಣು ಮಕ್ಕಳನ್ನು ತನ್ನ ಮಕ್ಕಳಂತೆ ಮುದ್ದಾಗಿ ಸಾಕಿದ್ರು, ಸಲಹಿದ್ರು. ಅಪ್ಪು ಅಗಲಿಕೆ ಬಳಿಕ ಸಾಕಷ್ಟು ಜನ ಶಕ್ತಿಧಾಮ ನೋಡಿಕೊಳ್ಳೋಕೆ ಮುಂದೆ ಬಂದ್ರು. ದೊಡ್ಡ ಮನೆಯವರು ಬಿಟ್ಟುಕೊಡ್ಲಿಲ್ಲ. ಯಾಕಂದ್ರೆ ಶಕ್ತಿಧಾಮದ ಹೊಣೆಯನ್ನು ಈಗ ಶಿವಣ್ಣ ಕುಟುಂಬ ನಿಭಾಯಿಸುತ್ತಿದೆ. ಅಪ್ಪು ಅಗಲಿದ ದಿನ ಪುನೀತ್ ದರ್ಶನ ಪಡೆದಿದ್ದ ಶಕ್ತಿಧಾಮದ ಮಕ್ಕಳು ಇವತ್ತು ಅಪ್ಪು ಸಮಾಧಿಗೆ ಭೇಟಿ ನೀಡಿದ್ರು. ಪುನೀತ್ ಸಮಾಧಿಗೆ ನಮಿಸಿ ದುಃಖಿತರಾದ್ರು. ಅಪ್ಪು ನೆಚ್ಚಿನ ಗೀತೆ ಹಾಡಿ ಶ್ರದ್ಧಾಂಜಲಿ ಸಲ್ಲಿಸಿದ್ರು. ಶಕ್ತಿಧಾಮದ ಮಕ್ಕಳನ್ನ ಸ್ವಾಗತಿಸೋಕೆ ಶಿವಣ್ಣ ಹಾಗೂ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಬಂದಿದ್ರು. ಶಕ್ತಿಧಾಮದಲ್ಲಿ 150ಕ್ಕೂ ಅಧಿಕ ಮಕ್ಕಳಿದ್ದು ಆ ಮಕ್ಕಳ ಜವಾಬ್ದಾರಿಯನ್ನ ಈಗ ಶಿವಣ್ಣ ಹಾಗೂ ಗೀತಾ ಶಿವರಾಜ್ ಕುಮಾರ್ ವಹಿಸಿಕೊಂಡಿದ್ದಾರೆ. ಆ ಮಕ್ಕಳ ಪಾಲಿಗೆ ಇವರೇ ತಂದೆ ತಾಯಿಯಾಗಿದ್ದಾರೆ. ಗೀತಾ ಶಿವರಾಜ್ ಕುಮಾರ್ ಸ್ವತಃ ತಾವೇ ನಿಂತು ಹೆಣ್ಮಕ್ಕಳಿಗೆ ಬೇಕಿಂಗ್ ಕಲಿಸಿಕೊಡ್ತಿದ್ದು ಮಕ್ಕಳ ಆಸೆಯಂತೆ ಅವರನ್ನ ಪ್ರವಾಸಕ್ಕೆ ಕಳಿಸುತ್ತಿದ್ದಾರೆ. ಅವರ ಆಸೆಯಂತೆ ಅಪ್ಪು ಸಮಾಧಿಗೂ ಕರ್ಕೊಂಡು ಬಂದಿದ್ರು. ಎಲ್ಲದು ಅಲ್ಲಿ ಅಪ್ಪಾಜಿ ಅಮ್ಮ ಅವರು, ಯಾಕಂದ್ರೆ ಫಸ್ಟ್ ಈ ಅಪ್ಪಾಜಿ ಬೆಳಕು ಕೊಟ್ಟರು, ಅಮ್ಮ ಶಕ್ತಿ ಕೊಟ್ಟರು. ಅದಾದಮೇಲೆ ಮಕ್ಕಳೆಲ್ಲ ಸೇರಿ ಅವ್ರ ಜೊತೆಲಿ ಒಂದು ಸ್ವಲ್ಪ ಒಂದು ಬೆಳಕಿಗೆ ಸ್ವಲ್ಪ ಕೈ ಜೋಡಿಸಿದ್ರು ಅಷ್ಟೇ. ಇದೇ ವೇಳೆ ಅಪ್ಪು ಕೊನೆಯ ಚಿತ್ರ ಜೇಮ್ಸ್ಗೆ ಶಿವಣ್ಣ ವಾಯ್ಸ್ ಡಬ್ ಮಾಡಿರೋದಾಗಿ ಹೇಳಿದ್ರು. ಅಪ್ಪುಗೆ ವಾಯ್ಸ್ ಕೊಡೋದು ತುಂಬಾ ಕಷ್ಟವಾಗಿತ್ತು ಅಂದ ಶಿವಣ್ಣ, ಮಾರ್ಚ್ 17 ಪುನೀತ್ ಬರ್ತ್ಡೇ ಎಂದೇ ಚಿತ್ರ ತೆರೆ ಕಾಣಲಿದೆ ಅಂದ್ರು. ಮುಖ ನೋಡ್ಕೊಂಡು ಡಬ್ ಮಾಡಿದೆ ಒಂದು ಐ ಥಿಂಕ್ ಯಾರಿಗೆ ಅದು ಅಣ್ಣನಾಗಿ ನನಗೆ ಭಾಳ ಕಷ್ಟವಾದ ಅವರೆಲ್ಲ ಕೇಳಿದಾಗ ಸರಿ ನಾನು ಮಾಡಲ್ಲ ಅಂತ ಹೆಂಗೆ ಹೇಳಿ ಪ್ರಯತ್ನ ಮಾಡಿದೆ. ಡಬ್ಬಿಂಗ್ ಮುಗಿಸ್ದೆ ನಾನು ಎರಡೂವರೆ ದಿನ ಆಯಿತು, ಮುಗಿಸ್ದೆ. ಶಕ್ತಿಧಾಮಕ್ಕೆ ಶಿವಣ್ಣ ಕುಟುಂಬ ಬೆಂಗಾವಲಾಗಿ ನಿಂತಿದೆ. ದೇವಲೋಕ ಸೇರಿರೋ ಅಪ್ಪು ಅಲ್ಲಿಂದಲೇ ಇದನ್ನೆಲ್ಲ ಕಣ್ತುಂಬಿಕೊಂಡು ಖುಷಿ ಆಗಿರುತ್ತೆ ಅನ್ನೋ ಭಾವ. ಸತೀಶ್ ಎಂಬಿ, ಫಿಲ್ಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು.
ಪ್ರತಿದಿನ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಆಪ್ನಲ್ಲಿ ಪ್ರಶ್ನೆಯನ್ನ ಕೇಳಿ ನಿಮ್ಮಿಂದಲೇ ಅಭಿಪ್ರಾಯ ಸಂಗ್ರಹ ಮಾಡೋ ಕೆಲಸ ನಾವು ಮಾಡ್ತಾ ಇದ್ದೀವಿ. ಇವತ್ತಿನ ನಮ್ಮ ಪ್ರಶ್ನೆಯಾಗಿತ್ತು, ಬೆಂಗಳೂರು ವಿವಿ ಕ್ಯಾಂಪಸ್ಗೆ ರಾಜಕೀಯ ಪ್ರೇರಿತ ಸಂಘಟನೆಗಳ ಪ್ರವೇಶ ನಿಷೇಧ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಶ್ರೀಕರ್ ಅವರು ಹೇಳ್ತಾ ಇದ್ದಾರೆ. ಶಿಕ್ಷಣಕ್ಕೂ ರಾಜಕೀಯಕ್ಕೂ ಯಾವ ರೀತಿ ಸಂಬಂಧ ಇರಲೇಬಾರದು, ಶಿಕ್ಷಣ ಎಲ್ಲರ ಅಧಿಕೃತವಾದಂತಹ ಹಕ್ಕು, ಹಾಗಾಗಿ ಈ ನಿರ್ಧಾರ ಸ್ವಾಗತಾರ್ಹ ಬೆಳವಣಿಗೆ ಅಂತ. ಇದಾಗಿತ್ತು ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.